Hi, hello, namaskara. In the previous class, we have discussed about characteristics and applications of the DC series motor. So, DC series motor na characteristics galenu, adara behavior enu, adara application enu annodana ನಾವು ಸಮಗ್ರವಾಗಿ ನಾವು ತಿಳ್ಕೊಂಡಿದ್ದೀವಿ. ಸೊ once again ಆ ಕ್ಲಾಸ್ ಅನ್ನು ಮತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ ಮುಂದಿನದಾಗಿ ಮತ್ತೊಂದು ಮೋಟಾರ್ ಅಂತದೇ ಮೋಟಾರ್ ನಮಗೆ ಟೈಪ್ಸ್ ಆಫ್ ಮೋಟಾರ್ಸ್ ಅಲ್ಲಿ ನಿಮಗೆ ಗೊತ್ತಿದೆ ಈಗ ಆಲ್ರೆಡಿ ಎಷ್ಟು ಥರದ ಮೋಟಾರ್ಗಳಿದ್ದಾವೆ ಅನ್ನೋದು. ಸೊ ಅದರಲ್ಲಿ ಮತ್ತೊಂದು ಮೋಟಾರು ನಮ್ಮ DC ಶಂಟ್ ಮೋಟಾರ್. ಸೊ ಈ DC ಶಂಟ್ ಮೋಟಾರ್ ಹಾಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ DC ಶಂಟ್ ಮೋಟಾರ್ ಬಗ್ಗೆ ಇವತ್ತು ತಿಳ್ಕೊಳ್ತಕ್ಕಂಥ ಸಮಯ. ಈ ಸೀರೀಸ್ ಮೋಟರ್ನ ಕ್ಯಾರೆಕ್ಟರಿಸ್ಟಿಕ್ಸನ್ನು ತಿಳ್ಕೊಂಡಿದ್ದೀವಿ, ಹಾಗೆಯೇ ಶಂಟ್ ಮೋಟರ್ ಕ್ಯಾರೆಕ್ಟರಿಸ್ಟಿಕ್ಸು ಗುಣಲಕ್ಷಣಗಳನ್ನು ತಿಳ್ಕೊಂಡು ಅದರ ಬಿಹೇವಿಯರನ್ನು ಅರ್ಥ ಮಾಡಿಕೊಂಡು ಡಿಪೆಂಡಿಂಗ್ ಅಪಾನ್ ದಟ್ಸ್ ಬಿಹೇವಿಯರಿಗೆ ಯಾವ ಥರದ ಲೋಡ್ ಸೂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಇವತ್ತು ತಿಳ್ಕೊಬೇಕಾಗತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಶಂಟ್ ಮೋಟಾರ್. ಆ್ಯಸ್ ಶೋನ್ ಇನ್ ಫಿಗರ್ 1, in a shunt motor the field is connected directly across the armature and the supply. ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ. ಜನರೇಟರ್ ಬಗ್ಗೆ ನೋಡ್ತಾ ಹೋದಾಗ DC ಶಂಟ್ ಮೋಟಾರ್ ಆ್ಯಂಡ್ DC ಶಂಟ್ ಜನರೇಟರ್ ಕನ್ಸ್ಟ್ರಕ್ಷನ್ಲಿ ಬೋತ್ ಆರ್ ಸೇಮ್. ಅಲ್ಲಿ ಹೇಗೆ ಕನೆಕ್ಷನ್ ಇದೆಯೋ ನಮ್ಮ ಶಂಟ್ ಫೀಲ್ಡು ಮತ್ತು ಆರ್ಮೇಚರ್ ಇವೆರಡು ಪ್ಯಾರಲಲ್ ಆಗಿ ಸಪ್ಲೈಗೆ ಕನೆಕ್ಟ್ ಆಗಿರ್ತವೆ, ಒಂದಕ್ಕೊಂದು ಪ್ಯಾರಲಲ್ ಆಗಿದ್ದಾವೆ ಅಂತೇಳಿ ನಮ್ಗೆ ಗೊತ್ತಿದೆ. ಹೇಗೆ ಅಂತ ಹೇಳಿದ್ರೆ ಈ ಒಂದು ಫಿಗರ್ನ ನೋಡ್ಬೋದು. ಸೊ ಇಲ್ಲಿ ನಮಗೆ ಕಣ್ಣೆದುರಿಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ ದ ಆರ್ಮೇಚರ್ ಆ್ಯಂಡ್ ದಿಸ್ ಈಸ್ ದ ಶಂಟ್ ಫೀಲ್ಡ್. ಇಲ್ಲಿ ಸೋರ್ಸ್ ಆಫ್ ಸಪ್ಲೈ ಇದೆ. ಸೊ ಸೋರ್ಸ್ ಆಫ್ ಸಪ್ಲೈ ಆರ್ಮೇಚರ್ಗೂ ಬಂದಿದೆ, ಹಾಗೆಯೇ ಸೋರ್ಸ್ ಆಫ್ ಸಪ್ಲೈ ನಮ್ಮ ಶಂಟ್ ಫೀಲ್ಡ್ಗೂ ಹೋಗಿದೆ. ದಿಸ್ ಈಸ್ ನಥಿಂಗ್ ಬಟ್ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಕನೆಕ್ಷನ್ ಇರ್ತದೆ ಅಂತ. ದ ಫೀಲ್ಡ್ ಕರೆಂಟ್ ಆ್ಯಂಡ್ ಹ್ಯಾನ್ಸ್ ದ ಫೀಲ್ಡ್ ಫ್ಲಕ್ಸ್ ಆರ್ ಕಾನ್ಸ್ಟಂಟ್. ಸೊ ಇಲ್ಲಿ ನನಗೆ ಫೀಲ್ಡ್ ಫ್ಲಕ್ಸ್ ಕಾನ್ಸ್ಟಂಟ್ ಆಗಿರ್ತದೆ, ಫೀಲ್ಡ್ ಕರೆಂಟ್ ಕೂಡ ಕಾನ್ಸ್ಟಂಟ್ ಆಗಿರ್ತದೆ. when ಆಪ್ರೇಟಿಂಗ್ ವಿತೌಟ್ ಎ ಲೋಡ್ ದ ಟಾರ್ಕ್ ರಿಕ್ವೈರ್ಮೆಂಟ್ ಈಸ್ ಸ್ಮಾಲ್. ಸೊ ಇಲ್ಲೇನಾಗುತ್ತೆ ನನಗೆ ಅಂತ ಹೇಳಿದ್ರೆ ಇದನ್ನು ವಿತೌಟ್ ಲೋಡಲ್ಲಿ ನಾನು ಇದನ್ನು ಆಪ್ರೇಟ್ ಮಾಡೋಕ್ಕೆ ಹೋದಾಗ ದ ಟಾರ್ಕ್ ಈಸ್ ರಿಕ್ವೈರ್ಮೆಂಟ್ ಈಸ್ ಸ್ಮಾಲ್, ಅಂದರೆ ನನಗೆ ಸ್ಮಾಲ್ ಕಡಿಮೆನೇ ಬೇಕಿರ್ತದೆ ಅಂತ ಹೇಳ್ತೀವಿ. ಸಿನ್ಸ್ ಇಟ್ ಈಸ್ ಓನ್ಲಿ ನೀಡೆಡ್ ಟು ಓವರ್ಕಮ್ ವಿಂಡೇಜ್ ಆ್ಯಂಡ್ ಫ್ರಿಕ್ಷನ್ ಲಾಸಸ್. ಸೊ ಅಲ್ಲಿ ಏನೊಂದು ವಿಂಡೇಜ್ ಆ್ಯಂಡ್ ಫ್ರಿಕ್ಷನ್ ಲಾಸಸ್ ಅಂತ ಇದೆ, ಅದಕ್ಕೆ ನಮಗೆ ಸಾಕಾಗುವಷ್ಟು ಟಾರ್ಕ್ ಇದ್ರೂ ಸಾಕು. ಸೊ ಮೋಟಾರ್ ರನ್ ಆಗುತ್ತೆ. ಬಿಕಾಸ್ ಆಫ್ ದ ಕಾನ್ಸ್ಟಂಟ್ ಫೀಲ್ಡ್ ಫ್ಲಕ್ಸ್ ದ ಆರ್ಮೇಚರ್ ವಿಲ್ ಡೆವಲಪ್ ಎ ಬ್ಯಾಕ್ EMF that will limit the current. ಸೊ ಇಲ್ಲೇನಾಗುತ್ತೆ ನನಗಿಲ್ಲಿ ಅಲ್ಲಿ ನನಗೆ ಫೀಲ್ಡ್ ಫ್ಲಕ್ಸ್ ಆರ್ಮೇಚರ್ ಏನಿದೆ ಅಲ್ಲಿ ದ ಕಾನ್ಸ್ಟಂಟ್ ಫೀಲ್ಡ್ ಫ್ಲಕ್ಸ್ನಿಂದಾಗಿ ನನಗೆ ಅಲ್ಲಿ ಏನಾಗುತ್ತೆ ಆರ್ಮೇಚರಲ್ಲಿ ಒಂದು ಬ್ಯಾಕ್ EMF ಡೆವಲಪ್ ಆಗುತ್ತೆ. ಅದು ನನ್ನ ಈ ಕರೆಂಟನ್ನು ನನಗೆ ಲಿಮಿಟ್ ಮಾಡ್ತದೆ ಅಂತ ಹೇಳ್ತೀವಿ. ಲಿಮಿಟ್ ದಿ ಕರೆಂಟ್ ಟು ದ ವ್ಯಾಲ್ಯೂ ನೀಡೆಡ್ ಟು ಡೆವಲಪ್ ಓನ್ಲಿ ದ ರಿಕ್ವೈರ್ಡ್ ಟಾರ್ಕ್. ಎಷ್ಟು ಬೇಕೋ ಅಷ್ಟು ಟಾರ್ಕನ್ನು ಡೆವಲಪ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಕರೆಂಟನ್ನು ಅಷ್ಟಕ್ಕೆ ಲಿಮಿಟ್ ಮಾಡುತ್ತೆ ಅಂತ ಹೇಳ್ತೀವಿ. ಬ್ಯಾಕ್ EMF ಅಂತ ಹೇಳ್ತೀವಿ ಈ ಜಾಗದಲ್ಲಿ, ಈ ಒಂದು ಮೋಟಾರ್ನಲ್ಲಿ. ಸೊ ಹಾಗಾಗಿ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಒನ್ ಬೈ ಒನ್ ನೋಡೋದಾದರೆ ಸ್ಪೀಡ್ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ DC ಶಂಟ್ ಮೋಟಾರ್ನ ನೋಡೋಣ. ಶಂಟ್ ಮೋಟರ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ಸ್. ಇಲ್ಲಿ ನಾವು ಶಂಟ್ ಮೋಟಾರ್ ಅನ್ನೋ ತಕ್ಷಣವೇ ಒಂದು ಕಾನ್ಸ್ಟಂಟ್ ಸ್ಪೀಡ್ ಮೋಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಅದರ್ ವರ್ಡ್ಸ್ ದೇರ್ ಈಸ್ ವೆರಿ ಲಿಟ್ಲ್ ವೇರಿಯೇಷನ್ ಇನ್ ದ ಸ್ಪೀಡ್ ಆಫ್ ದಿ ಶಂಟ್ ಮೋಟರ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್. ಇಲ್ಲಿ ನೋ ಲೋಡ್ಗೂ ಫುಲ್ ಲೋಡ್ಗೂ ಅಂಥ ದೊಡ್ಡ ವ್ಯತ್ಯಾಸ ಏನೂ ಇರೋದಿಲ್ಲ. ಇಲ್ಲಿ ಸ್ಪೀಡ್ನಲ್ಲಿ ಒಂದು ಸ್ಮಾಲ್ ವೇರಿಯೇಷನ್ ಮಾತ್ರ ಇದೆ. ಹಾಗಾಗಿ ನಾವು ಇದನ್ನು ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ ಅಂತೇಳಿ ಹೇಳ್ತೀವಿ. ಸೊ ಈಕ್ವೇಷನ್ 1 ಮೇ ಬಿ ಯೂಸ್ಡ್ ಟು ಡಿಟರ್ಮಿನ್ ದ ಸ್ಪೀಡ್ ಆಫ್ ದ DC ಮೋಟರ್ ಅಟ್ ವೇರಿಯಸ್ ಲೋಡ್ಸ್. ಸೊ ಇಲ್ಲಿ ಒಂದು ಏನು ಈಕ್ವೇಷನ್ ಇದೆ, ಈ ಈಕ್ವೇಷನ್ನೇ ನನಗೆ ಒಂದು ಈ DC ಶಂಟ್ ಮೋಟರ್ ಸ್ಪೀಡನ್ನು ನಾವು ಇಲ್ಲಿ ಡಿಟರ್ಮಿನ್ ಮಾಡೋದಕ್ಕೆ ಕಂಡುಹಿಡಿಯೋದಕ್ಕೆ ನಮಗೆ ಸಹಾಯ ಮಾಡ್ತದೆ. ದಟ್ ಈಸ್ N ಈಸ್ ಈಕ್ವಲ್ ಟು, N ಮೀನ್ಸ್ ಸ್ಪೀಡ್, N ಈಸ್ ಈಕ್ವಲ್ ಟು V ಮೈನಸ್ IARA. V ಈಸ್ ಅಪ್ಲೀಡ್ ವೋಲ್ಟೇಜ್, IARA ಆರ್ಮೇಚರ್ ಡ್ರಾಪ್, ಆರ್ಮೇಚರ್ ವೋಲ್ಟೇಜ್ ಡ್ರಾಪ್, ಡಿವೈಡೆಡ್ ಬೈ K1. K1 ಅಂದರೆ ಅಲ್ಲಿರ್ತಕ್ಕಂಥ ಡಿಸೈನ್ ಮಾಡಬೇಕಾದ್ರೆ, ಮೋಟರ್ನ ಡಿಸೈನ್ ಮಾಡಬೇಕಾದ್ರೆ ಏನು ಇರ್ತದೆ ಅವು ಕಾನ್ಸ್ಟಂಟ್ಸ್, ನಾವು ಅದನ್ನು ಏನು ಚೇಂಜಸ್ ಮಾಡೋದಕ್ಕೆ ಬರೋದಿಲ್ಲಲ್ಲ ಅದು. ಆ್ಯಂಡ್ ದೆನ್ ಫ್ಲಕ್ಸ್ ಅಂತ ಹೇಳ್ತೀವಿ. ಈಸ್ ಈಕ್ವಲ್ ಟು ಇಲ್ಲಿ V ಮೈನಸ್ IARA ಅಂತ ಹೇಳಿದ್ರೆ EB ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ಇದನ್ನು EB ಡಿವೈಡೆಡ್ ಬೈ K1 ಫ್ಲಕ್ಸ್ ಅಂತ ಹೇಳ್ತೀವಿ. ಈ ಒಂದು ಫಾರ್ಮುಲಾ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿಗೆ ನನ್ನ ಶಂಟ್ ಮೋಟಾರ್ನ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು EB ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಫೀಲ್ಡ್ ಫ್ಲಕ್ಸ್ ಅಂತೇಳಿ ನಮಗೆ ನೇರವಾಗಿ ಈ ಒಂದು ಫಾರ್ಮುಲಾ ಹೇಳ್ತದೆ. ಸೊ ದೆನ್ ಇಲ್ಲಿ
N ಅಂದರೆ ಸ್ಪೀಡ್ ಆಫ್ ದ ಆರ್ಮೇಚರ್ ಇನ್ ಆರ್ ಪಿ ಎಮ್, ವಿ ಅಪ್ಲೈಡ್ ವೋಲ್ಟೇಜ್, ಐ ಅಂದರೆ ಆರ್ಮೇಚರ್ ಕರೆಂಟ್ ಎಟ್ ದ ಸ್ಪೆಸಿಫಿಕ್ ಲೋಡ್, ಆ್ಯಂಡ್ ಆರ್ ಎ ಅಂದರೆ ಆರ್ಮೇಚರ್ ರೆಸಿಸ್ಟೆನ್ಸ್, ಆ್ಯಂಡ್ ಫ್ಲಕ್ಸ್ ಪರ್ ಪೋಲ್, ಪೈ ಅನ್ನೋದು ಇಲ್ಲಿ ಫ್ಲಕ್ಸ್ ಪರ್ ಪೋಲ್ ಅಂತ ಹೇಳ್ತೀವಿ. ಆ್ಯಂಡ್ ಕೆ ಒನ್ ಅಂದರೆ ಕಾನ್ಸ್ಟಂಟ್ ವ್ಯಾಲ್ಯೂ ಆಫ್ ದ ಸ್ಪೆಸಿಫಿಕ್ ಮೋಟಾರ್, ಆ ಪರ್ಟಿಕ್ಯುಲರ್ ಆ ಮೋಟರ್ನ ಏನು ಕಾನ್ಸ್ಟಂಟ್ ವ್ಯಾಲ್ಯೂಸ್ ಇದಾವೆ ದಟ್ ಈಸ್ ನಥಿಂಗ್ ಬಟ್ ಕೆ ಒನ್ ಅಂತ ಹೇಳ್ತೀವಿ. ಆ್ಯಂಡ್ ಇ ಬಿ ಅಂತ ಹೇಳಿದ್ರೆ ದ ಬ್ಯಾಕ್ ಇ ಎಮ್ ಎಫ್ ಅಂತ ನಮಗೀಗ ಆಲ್ರೆಡಿ ಗೊತ್ತಿದೆ. ಇನ್ ಎ ಶಂಟ್ ಮೋಟಾರ್ ವಿ ಆರ್ ಎ ಕೆ ಒನ್ ಆ್ಯಂಡ್ ಫ್ಲಕ್ಸ್ ಆರ್ ಪ್ರಾಕ್ಟಿಕಲಿ ಕಾನ್ಸ್ಟಂಟ್. ಯಾಕೆ ಅಂತ ನೋಡಿ, ಇಲ್ಲಿ ಅಪ್ಲೈಡ್ ವೋಲ್ಟೇಜ್ ನಾವೇ ಕೊಡ್ತಕ್ಕಂಥದ್ದು, ಆರ್ಮೇಚರ್ ರೆಸಿಸ್ಟೆನ್ಸು ಡಿಸೈನ್ ಮಾಡಬೇಕಾದ್ರೆ ಮಾಡ್ತಕ್ಕಂಥದ್ದು, ಇನ್ನು ಕೆ ಒನ್ ಅವು ಕೂಡ ಡಿಸೈನಿಂಗ್ ಮಾಡಬೇಕಾದ್ರೆ ಆಗ್ತಕ್ಕಂಥದ್ದು. ಆ್ಯಂಡ್ ಫ್ಲಕ್ಸ್ ಏನಿದೆ ಇದು ಪ್ರಾಕ್ಟಿಕಲಿ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಯಾಕಾಗುತ್ತೆ ಅಂದರೆ ಇಲ್ಲಿ ಫೀಲ್ಡು ಶಂಟ್ ಫೀಲ್ಡು ಪ್ಯಾರಲಲ್ಲಾಗಿ ಕನೆಕ್ಟ್ ಆಗಿರೋದ್ರಿಂದ ಸೊ ಅಲ್ಲಿ ಫೀಲ್ಡ್ ಕರೆಂಟ್ ಕೂಡ ಕಾನ್ಸ್ಟಂಟ್ ಇರ್ತೈತೆ, ಹಾಗಾಗಿ ಫೀಲ್ಡ್ ಫ್ಲಕ್ಸ್ ಕೂಡ ಕಾನ್ಸ್ಟಂಟ್ ಆಗಿರ್ತದೆ ಅಂತ ಹೇಳ್ತೀವಿ. ಆ್ಯಂಡ್ ದ ಆರ್ಮೇಚರ್ ಕರೆಂಟ್ ಈಸ್ ದ ಓನ್ಲಿ ವೇರಿಯಬಲ್, ಇಲ್ಲಿ ಆರ್ಮೇಚರ್ ಕರೆಂಟ್ ಮಾತ್ರ ವೇರಿಯಬಲ್ ಆಗುತ್ತೆ. ಸೊ ಅಟ್ ನೋ ಲೋಡ್ ದ ವ್ಯಾಲ್ಯೂ ಆಫ್ ಐ ಎ ಈಸ್ ಸ್ಮಾಲ್, ಲೋಡ್ ಇಲ್ಲದೆ ಇದ್ದಾಗ ಐ ಎ ಏನಿದೆ ಇಲ್ಲಿ ಸ್ಮಾಲ್ ಇರ್ತದೆ, ಲೀಡಿಂಗ್ ಟು ದ ಮ್ಯಾಕ್ಸಿಮಮ್ ಸ್ಪೀಡ್. At full load IARA is generally about 5% of V. ಇಲ್ಲಿ ಫುಲ್ ಲೋಡಲ್ಲಿ ನನ್ನ IARA ಆರ್ಮೇಚರ್ ವೋಲ್ಟೇಜ್ ಡ್ರಾಪ್ ಅಂತಕ್ಕಂಥದ್ದು ಏನಿದೆ ನಮ್ಮ ವೋಲ್ಟೇಜ್ ಅಪ್ಲೀಡ್ ವೋಲ್ಟೇಜ್ನ 5%ನಷ್ಟು ನನಗಲ್ಲೇ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತೀವಿ. ದ ಆ್ಯಕ್ಚುಯಲ್ ವ್ಯಾಲ್ಯೂ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆ್ಯಂಡ್ ಡಿಸೈನ್ ಆಫ್ ದ ಮೋಟಾರ್. ಸೊ ಅದು ಆ ಒಂದು ಡಿಸೈನಿಂಗ್ ಆಫ್ ದ ಮೋಟಾರ್ ಅದು ಏನಿದೆ ಅದ್ರ ಮೇಲೆ ಆ್ಯಕ್ಚುಯಲ್ ವ್ಯಾಲ್ಯೂ ಫಿಕ್ಸ್ ಆಗಿರ್ತದೆ ಗೊತ್ತಾಗುತ್ತೆ. ಕಾನ್ಸಿಕ್ವೆಂಟ್ಲಿ ಅಟ್ ಫುಲ್ ಲೋಡ್ ದ ಸ್ಪೀಡ್ ಈಸ್ ಅಬೌಟ್ 95% ಆಫ್ ದಿ ನೋ ಲೋಡ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇಲ್ಲಿ ನೋ ಲೋಡ್ ವ್ಯಾಲ್ಯೂಗಿಂತ ಒಂದು ಫುಲ್ ಲೋಡ್ ಸ್ಪೀಡನ್ನು ನೋಡಿದ್ರೆ 95% ಇರ್ತದೆ, ಅಂದರೆ ಒಂದು 5%ನಷ್ಟು ಅಂತ ಲೆಸ್ ದ್ಯಾನ್ 5% ಅಷ್ಟೇ ವೇರಿಯಬಲ್ ಆಗಿರೋದ್ರಿಂದ ನಾವು ಇದನ್ನು ಕಾನ್ಸ್ಟೆಂಟ್ ಸ್ಪೀಡ್ ಮೋಟಾರ್ ಅಂತ ಕನ್ಸಿಡರ್ ಮಾಡ್ತೀವಿ. However, the speed will drop slightly to reduce the back EMF such that the armature can draw more current to develop an increased torque from no load to full load. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ N is directly proportional to the back EMF ಇದೆ. ಸೊ ಅಲ್ಲಿ ಏನಾಗುತ್ತೆ ನನಗಿಲ್ಲಿ ಸ್ಪೀಡ್ ವಿಲ್ ಡ್ರಾಪ್ ಸ್ಲೈಟ್ಲಿ ಟು ರೆಡ್ಯೂಸ್ ದ ಬ್ಯಾಕ್ ಇ ಎಮ್ ಎಫ್. ಬ್ಯಾಕ್ ಇ ಎಮ್ ಎಫ್ ಏನಾದ್ರು ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ನನಗೆ ಸ್ಪೀಡ್ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಅಲ್ಲಿ. ಸಚ್ ದ್ಯಾಟ್ ದ ಆರ್ಮೇಚರ್ ಕ್ಯಾನ್ ಡ್ರಾ ಮೋರ್ ಕರೆಂಟ್, ಅಂಥ ಸಂದರ್ಭದಲ್ಲಿ ನನಗೇನಾಗುತ್ತೆ ಅಲ್ಲಿ ಆರ್ಮೇಚರು ಮೋರ್ ಕರೆಂಟನ್ನು ಮೋರ್ ಕರೆಂಟ್ ಡ್ರಾನ್ ಮಾಡೋದು ಅಂತ ಅರ್ಥ ಟು ಡೆವಲಪ್ ಆ್ಯನ್ ಇನ್ಕ್ರೀಸ್ಡ್ ಟಾರ್ಕ್ ಫ್ರಮ್ ನೋ ಲೋಡ್ ಟು ಫುಲ್ ಲೋಡ್. ಇಲ್ಲಿ ಏನಾಗುತ್ತೆ ಅಂಥ ಸಂದರ್ಭದಲ್ಲಿ ಫುಲ್ ಲೋಡ್ ಬಿದ್ದ ಹಾಗೆ ಅಲ್ಲ ನನಗೆ ಟಾರ್ಕ್ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ, ಟಾರ್ಕ್ ಜಾಸ್ತಿ ಡೆವಲಪ್ ಆಗೋಕ್ಕೆ ಶುರುವಾಗುತ್ತೆ. ಅಂದರೆ ನೋ ಲೋಡ್ಗೂ ಫುಲ್ ಲೋಡ್ಗೂ ಟಾರ್ಕ್ ಏನಾಯಿತು ಇನ್ಕ್ರೀಸ್ ಆಗೋಕ್ಕೆ ಶುರುವಾಯಿತು. So figure 2 shows the speed versus load characteristics of a DC shunt motor. From the curve it is observed that the speed slightly drops from its no load speed OA to OB. So ಇಲ್ಲಿ ನಾನು ಫಿಗರ್ 2 ನೋಡಿದರೆ ಗೊತ್ತಾಗುತ್ತೆ. ಸೊ ಇಲ್ಲಿ OA ಎಲ್ಲಿದೆ ನೋಡಿ, ಹಾಗೆ OB ಅನ್ನೋದು ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿ. ಇಲ್ಲಿ ರೇಟೆಡ್ ಸ್ಪೀಡ್ ಇದೆ, ಇಲ್ಲಿ ನೋಡಿ ಇಲ್ಲಿಗೆ ಬರ್ತದೆ. ಇನ್ನು ಫುಲ್ ಲೋಡ್ ಕರೆಂಟನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ದಿಸ್ ಈಸ್ ದ ಸ್ಪೀಡ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಎ ಬಿ ಮಧ್ಯೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದರೆ ವೆರಿ ಸ್ಮಾಲ್ ವ್ಯತ್ಯಾಸದಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಅದನ್ನೇ ನಾನಿಲ್ಲಿ ವೆನ್ ದ ಮೋಟಾರ್ ಡೆಲಿವರ್ಸ್ ಫುಲ್ ಲೋಡ್, ಸೊ ದಿಸ್ ಈಸ್ ಡ್ಯೂ ಟು ದಿ ಇನ್ಕ್ರೀಸ್ಡ್ IARA ಡ್ರಾಪ್ ಇನ್ ಆರ್ಮೇಚರ್. ಸೊ ಯಾಕೆ ಈ ಒಂದು ಸಣ್ಣ ವ್ಯತ್ಯಾಸ ಇಲ್ಲಾಗಿದೆ ಅಂದರೆ ನಮ್ಮ IARA ಆರ್ಮೇಚರ್ ಡ್ರಾಪ್ನಿಂದಾಗಿ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಓ ಎಗೂ ಓ ಬಿಗೂ ಇರ್ತಕ್ಕಂಥ ಒಂದು ಸ್ಮಾಲ್ ವ್ಯತ್ಯಾಸ ಏನು ದಟ್ ಈಸ್ IARA ಡ್ರಾಪ್ ಅಂತ ಹೇಳ್ತೀವಿ. ಸೊ ಆ್ಯಸ್ ದ ಡ್ರಾಪ್ ಈಸ್ ಸ್ಮಾಲ್ ದ DC shunt motor ಈಸ್ ರಿಗಾರ್ಡೆಡ್ ಆ್ಯಸ್ ಎ ಪ್ರಾಕ್ಟಿಕಲಿ ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್. ಸೊ ಫಸ್ಟ್ ಆಫ್ ಆಲ್ ಅಲ್ಲಿ ಆರ್ಮೇಚರ್ ಡ್ರಾಪೇ ಸ್ಮಾಲ್ ಇರೋದ್ರಿಂದ ನನಗಲ್ಲಿ ಫುಲ್ ಲೋಡ್ ಸ್ಪೀಡಿಗೂ ನೋ ಲೋಡ್ ಸ್ಪೀಡಿಗೂ ಸಣ್ಣ ವ್ಯತ್ಯಾಸ ಇದೆ, ಹಾಗಾಗಿ ನಾನು ಇದನ್ನು ಪ್ರಾಕ್ಟಿಕಲಿ ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ ಅಂತೇಳಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತೀವಿ. ಸೊ ಟಾರ್ಕ್ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ DC shunt ಮೋಟಾರ್ನ ನೋಡೋದಾದರೆ ಮೋಟಾರ್ ಟಾರ್ಕ್ ಈಸ್ ಪ್ರೊಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ದ ಫೀಲ್ಡ್ ಫ್ಲಕ್ಸ್ ಆ್ಯಂಡ್ ದ ಆರ್ಮೇಚರ್ ಕರೆಂಟ್. ನೋಡಿ ಇಲ್ಲಿ ಮೋಟಾರ್ ಟಾರ್ಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ದಿಸ್ ಈಸ್ ದ ಪ್ರಾಡಕ್ಟ್ ಆಫ್ ದಿ ಫೀಲ್ಡ್ ಫ್ಲಕ್ಸ್ 5 ಇಂಟು IA ಅಂತ ಹೇಳ್ತೀವಿ. IA ಆ್ಯಸ್ ದ ಫೀಲ್ಡ್ ಫ್ಲಕ್ಸ್ ಈಸ್ ಕಾನ್ಸ್ಟಂಟ್. ಇಲ್ಲಿ ನನ್ನ ಶಂಟ್ ಮೋಟರ್ ಅಂದ ತಕ್ಷಣ ಫೀಲ್ಡ್ ಫ್ಲಕ್ಸ್ ಕಾನ್ಸ್ಟಂಟ್ ಅಂದಮೇಲೆ ಅಲ್ಲಿಗೆ ದ ಟಾರ್ಕ್ ವೇರೀಸ್ ಆ್ಯಸ್ ದ ಲೋಡ್ ಕರೆಂಟ್ ವೇರೀಸ್.
ಸೊ ಲೋಡ್ ಕರೆಂಟ್ ವೇರೀಸ್ ಆದರೆ ಟಾರ್ಕ್ನು ವೇರೀಸ್ ಆಗುತ್ತೆ ಅನ್ನೋದು ನಮಗೆ ನೇರವಾಗಿ ಗೊತ್ತಾಗುತ್ತೆ ಇಲ್ಲಿ. ಯಾಕೆ ಅಲ್ಲಿ ಫೀಲ್ಡ್ ಫ್ಲಕ್ಸ್ ಕಾನ್ಸ್ಟೆಂಟ್ ಇದೆ. ದ ಪ್ರಾಡಕ್ಟ್ ಆಫ್ ದಿ ಫ್ಲಕ್ಸ್ ಆ್ಯಂಡ್ ದ ಆರ್ಮೇಚರ್ ಕರೆಂಟ್ ಈಸ್ ಟಾರ್ಕ್ ಆಗಿರೋದ್ರಿಂದ ನನಗೆ ಫೀಲ್ಡ್ ಫ್ಲಕ್ಸ್ ಕಾನ್ಸ್ಟೆಂಟ್ ಇರೋದ್ರಿಂದ ಶಂಟ್ ಮೋಟರ್ನಲ್ಲಿ ಇನ್ನು ಉಳಿದಿರ್ತಕ್ಕಂಥದ್ದು ಆರ್ಮೇಚರ್ ಕರೆಂಟು. ಸೊ ಆರ್ಮೇಚರ್ ಕರೆಂಟನ್ನು ವೇರೀಸ್ ಮಾಡೋದ್ರ ಮುಖಾಂತರ ನಾನಿಲ್ಲಿ ಆ ಟಾರ್ಕನ್ನು ವೇರೀಸ್ ಮಾಡಬಹುದು ಅಂತ ಅರ್ಥ. ದ ಟಾರ್ಕ್ ವೇರೀಸ್ ಹ್ಯಾಸ್ ದ ಲೋಡ್ ಕರೆಂಟ್ ವೇರೀಸ್. Figure 3 shows the torque versus load curve of a DC shunt motor. From this is clear that the torque is directly proportional to load or armature current IA ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಶಂಟ್ ಮೋಟರ್ನಲ್ಲಿ ಟಾರ್ಕ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ಲೋಡ್ ಮೇಲೆ, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಲೋಡ್ ಅಥವಾ ಆರ್ಮೇಚರ್ ಕರೆಂಟ್. ಲೋಡ್ ಜಾಸ್ತಿ ಆದರೆ ಆರ್ಮೇಚರ್ ಕರೆಂಟ್ ಜಾಸ್ತಿ ಆಗಲೇಬೇಕಲ್ವಾ. ಸೊ ಹಾಗಾಗಿ ನಾವಿಲ್ಲಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಆರ್ಮೇಚರ್ ಕರೆಂಟ್ ಅಂತ ಹೇಳ್ತೀವಿ. ಟಾರ್ಕ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಆರ್ಮೇಚರ್ ಕರೆಂಟ್ ಇನ್ ಶಂಟ್ ಮೋಟಾರ್ ಅಂತ ಹೇಳ್ತೀವಿ. ಸೊ ಲೈಕ್ ದಿಸ್ ಇಲ್ಲಿ ನೋಡ್ಬೋದು ಕರೆಂಟ್ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವನ್ನ ನಾವು ಗಮನಿಸಿದರೆ ಇಲ್ಲಿ ಲೋಡ್ ಕರೆಂಟ್ ಇದೆ, ಈ ಕಡೆ ಟಾರ್ಕ್ ಇದೆ. ಇಲ್ಲಿ ಹೇಗೆ ನನಗೆ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಆಗಿದೆ ಅಂದರೆ ಇಷ್ಟು ಪರ್ಫೆಕ್ಟಾಗಿ ನನಗೆ ಡೈರೆಕ್ಟ್ಲಿ ಪ್ರೊಪೋರ್ಷನೇಟ್ ಆಗಿದೆ ಅಂತೇಳಿ. ದ ಸ್ಟಾರ್ಟಿಂಗ್ ಟಾರ್ಕ್ ಆಫ್ ಎ ಶಂಟ್ ಮೋಟರ್ ಈಸ್ ಅಬೌಟ್ 1.5 ಟೈಮ್ಸ್ ದ ಫುಲ್ ಲೋಡ್ ಟಾರ್ಕ್ ಅಂತ. ಫುಲ್ ಲೋಡ್ ಟಾರ್ಕ್ಗಿಂತ ಸ್ಟಾರ್ಟಿಂಗ್ ಟಾರ್ಕ್ ಎಷ್ಟಿದೆ ಇಲ್ಲಿ 1.5 ಇದೆ. ದಟ್ ಇಂಡಿಕೇಟಿಂಗ್ ದಟ್ ದ ಶಂಟ್ ಮೋಟರ್ ಡಸ್ ನಾಟ್ ಹ್ಯಾವ್ ಆ್ಯಸ್ ಹೈ ಎ ಸ್ಟಾರ್ಟಿಂಗ್ ಟಾರ್ಕ್ ಆ್ಯಸ್ ದ ಸೀರೀಸ್ ಮೋಟಾರ್. ಸೀರೀಸ್ ಮೋಟಾರ್ ಥರ ಅಲ್ಲಿ ಹೆವಿ ಸ್ಟಾರ್ಟಿಂಗ್ ಟಾರ್ಕ್ ಏನಿಲ್ಲ. ಬಟ್ ಇಟ್ ಹ್ಯಾಸ್ ಮಚ್ ಬೆಟರ್ ಸ್ಪೀಡ್ ರೆಗ್ಯುಲೇಷನ್. ಸೊ ಇದ್ರ ಸ್ಪೀಡ್ ರೆಗ್ಯುಲೇಷನ್ ಏನಿದೆ ಇದು ಚೆನ್ನಾಗಿದೆ ಅಂತ ಹೇಳ್ತೀವಿ. ಅಂದರೆ ಕಾನ್ಸ್ಟಂಟ್ ಸ್ಪೀಡ್, ನೋ ಲೋಡ್ ಟು ಫುಲ್ ಲೋಡು, ಅದರ ಸ್ಪೀಡು ಅಂಥ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಸೊ ಟಾರ್ಕ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ನಾವು ಗಮನಿಸೋದಾದರೆ ಫಿಗರ್ 4 ಶೋಸ್ ದಿ ಟಾರ್ಕ್ ವರ್ಸಸ್ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ DC shunt motor. From the curve it is observed that the increase in torque has negligible effect on the speed. ಇಲ್ಲಿ ಏನು ಇನ್ಕ್ರೀಸಿಂಗ್ ಟಾರ್ಕ್ ಏನಿದೆ ಇದು ಸ್ಪೀಡ್ ಮೇಲೆ ನನಗೆ ಅಷ್ಟು ಮಟ್ಟದ ಎಫೆಕ್ಟನ್ನು ಆಗೋದಿಲ್ಲ ಅಂತ ಹೇಳ್ತೀವಿ. ದ ಸ್ಪೀಡ್ ಸ್ಲೈಟ್ಲಿ ಡ್ರಾಪ್ಸ್ ಆ್ಯಸ್ ದ ಟಾರ್ಕ್ ಇನ್ಕ್ರೀಸಸ್. ಟಾರ್ಕ್ ಇನ್ಕ್ರೀಸ್ ಆದಂಗೆಲ್ಲ ಇಲ್ಲಿ ಸ್ಪೀಡ್ ಏನಿದೆ ಸಣ್ಣ ಪ್ರಮಾಣದಲ್ಲಿ ನನಗೆ ಅದು ಡಿಕ್ರೀಸ್ ಆಗೋದನ್ನು ಗಮನಿಸ್ಬೋದು. ಈ ಒಂದು ಕರ್ವನ್ನು ನೋಡಿದರೆ ಗೊತ್ತಾಗುತ್ತೆ. ಸ್ಪೀಡ್ ವರ್ಸಸ್ ಟಾರ್ಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ DC shunt ಮೋಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನನಗೆ ಸ್ಪೀಡ್, ಇಲ್ಲಿ ನನಗೆ ಟಾರ್ಕ್ ಹೆಚ್ಚಾದಂಗೆಲ್ಲ ನನಗೆ ಇಲ್ಲಿ ಏನಾಗಿದೆ ಸ್ಪೀಡ್ ಸ್ವಲ್ಪ ಪ್ರಮಾಣದಲ್ಲಿ ನನಗೆ ಹೇಗೂ ಮತ್ತು ಇದಕ್ಕಿರ್ತಕ್ಕಂಥ ಒಂದು ಸಣ್ಣ ವ್ಯತ್ಯಾಸ ನಾವಿಲ್ಲಿ ಗಮನಿಸ್ಬೋದು. ವೆರಿ ಸ್ಮಾಲ್ ವ್ಯತ್ಯಾಸ ಇದೆ. ಹಾಗಾಗಿ ನಾವು ಇದನ್ನು ಕಾನ್ಸ್ಟಂಟ್ ಸ್ಪೀಡ್ ಮೋಟಾರ್ ಅಂತ ಹೇಳ್ತೀವಿ. ಹಾಗಾದರೆ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಅಂದರೆ ಗುಣಲಕ್ಷಣಗಳನ್ನು, ಅದರ ಬಿಹೇವಿಯರನ್ನು ತಿಳ್ಕೊಂಡಿದ್ದೀವಿ ಅಂದಮೇಲೆ ಎಲ್ಲಿ ಇದರ ಅಪ್ಲಿಕೇಶನ್ಸ್ ಸರಿಯಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಆಫ್ DC shunt motor. So a DC shunt motor is best suited for the constant speed drives. It meets the requirements of many industrial applications. Some specific applications are machine tools, wood planes, circular saws, grinders, polishers, printing processes, blowers and motor generator sets. ಸೊ ಇವೆಲ್ಲವನ್ನು ನೋಡಿದರೆ ಈ ಅಪ್ಲಿಕೇಶನ್ಗಳನ್ನು ನೀವು ಒಂದೊಂದೇ ಗಮನಿಸಿದ್ರೆ ಏನು ಅನಿಸುತ್ತೆ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪೀಡ್ನಲ್ಲಿ ಅತ್ಯಂತ ವ್ಯತ್ಯಾಸ ಆಗಬಾರ್ದು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಇಲ್ಲಿರ್ತಕ್ಕಂಥ ಅಪ್ಲಿಕೇಶನ್ ಎಲ್ಲಿ ಸ್ಪೀಡು ಅತಿ ಹೆಚ್ಚು ವೇರಿಯೇಷನ್ ಆಗಬಾರ್ದು ಅಂತೇವೋ ಅಂಥ ಅಪ್ಲಿಕೇಶನ್ಗಳಲ್ಲೇ ನನ್ನ ಈ DC shunt ಮೋಟಾರ್ನ ಬಳಸಬೇಕು ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗುತ್ತೆ. ವೆನ್ ವರ್ಕಿಂಗ್ ವಿತ್ ಎ ಶಂಟ್ ಮೋಟಾರ್, ಇವಾಗ ಶಂಟ್ ಮೋಟಾರ್ ವರ್ಕ್ ಮಾಡ್ತಾ ಇದೆ, ರನ್ ಆಗ್ತಾ ಇದೆ ಅಂತ ಹೇಳಿದಾಗ ಅಂಥ ಸಂದರ್ಭದಲ್ಲಿ ನೆವರ್ ಓಪನ್ ದ ಫೀಲ್ಡ್ ಸರ್ಕ್ಯೂಟ್ ವೆನ್ ಇಟ್ ಈಸ್ ಇನ್ ಆಪರೇಷನ್. ಇಫ್ ದಿಸ್ ಹ್ಯಾಪನ್ಸ್ ಆಸ್ ದ ಫ್ಲಕ್ಸ್ ಈಸ್ ಓನ್ಲಿ ಡ್ಯೂ ಟು ದ ರೆಸಿಡಿಯಲ್ ಫೀಲ್ಡ್. ಇಲ್ಲೇನಾಗ್ಬಿಡ್ತದೆ, ನಮ್ಮ ಮೋಟಾರ್ ರನ್ನಿಂಗಲ್ಲಿ ಆಪ್ರೇಷನಲ್ಲಿದ್ದಾಗ ಇದಕ್ಕಿದ್ದಂಗೆ ನನ್ನ ಶಂಟ್ ಫೀಲ್ಡ್ ಓಪನ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಅಂಥ ಸಂದರ್ಭದಲ್ಲಿ ಕೇವಲ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಫ್ಲಕ್ಸ್ ಏನಿರುತ್ತೆ ಅದ್ರ ಮೇಲೆ ಆಪ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸ್ ದ ಫ್ಲಕ್ಸ್ ಈಸ್ ಓನ್ಲಿ ಡ್ಯೂ ಟು ದ ರೆಸಿಡಿಯಲ್ ಫೀಲ್ಡ್ ದ ಮೋಟಾರ್ ಸ್ಪೀಡ್ ಇನ್ಕ್ರೀಸಸ್ ಟು ಎ ಡೇಂಜರಸ್ ಮ್ಯಾಗ್ನಿಟ್ಯೂಡ್. ಸೊ ಯಾವಾಗ ಫೀಲ್ಡ್ ಫ್ಲಕ್ಸ್ ತುಂಬ ಕಡಿಮೆ ಆಯ್ತದೆ, ಅಲ್ಲಿ ಗೊತ್ತಿದೆ ನಮಗೆ N = EB/ಫ್ಲಕ್ಸ್ ಅಂತೇಳಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಫ್ಲಕ್ಸ್ ಇದೆ ಸ್ಪೀಡು. ಹಾಗಾಗಿ ಅಲ್ಲಿ ಯಾವಾಗ ಬರೀ
ಒಂದು ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಫ್ಲಕ್ಸ್ ಅಷ್ಟೇ ಉಳಿದ್ಬಿಡ್ತದೆ ಅಂತ ಸಂದರ್ಭದಲ್ಲಿ at light loads this speed could become dangerously high ಅಂತ. ಅಕಸ್ಮಾತ್ ಏನಾರ ಅಲ್ಲಿ ಲೋಡ್ ಏನಾರ ಕಡಿಮೆ ಇದ್ದಿದ್ದಾಗಂದ್ರಂತೂ ಇಟ್ ಈಸ್ ಡೇಂಜರಸ್ಲಿ ಹೈ ಸ್ಪೀಡ್ಗೆ ರನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆ್ಯಂಡ್ ದ ಆರ್ಮೇಚರ್ ಮೇ ಫ್ಲೈ ಆಫ್ ಅಂತ ಹೇಳ್ತೀವಿ. ಸೊ ಆರ್ಮೇಚರಲ್ಲಿ ಏನಾಗುತ್ತೆ, ಹಾಳಾಗ್ಬಿಡ್ತದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಆ ಫೀಲ್ಡು ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು, ಅದ್ರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗತ್ತೆ. ಸೊ ಇದು ನಮ್ಮ ಶಂಟ್ ಮೋಟಾರ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳು ಅಂತ ಹೇಳ್ತೀವಿ. ಸೊ ಇದರ ಶಂಟ್ ಮೋಟಾರ್ನ ಗುಣಲಕ್ಷಣಗಳನ್ನು ಮತ್ತು ಅದರ ಬಿಹೇವಿಯರನ್ನು ಆಧಾರವಾಗಿಟ್ಕೊಂಡು ನಾವಿಲ್ಲಿ ಏನು ಮಾಡ್ಬೋದು, ಸೊ ಅದಕ್ಕೆ ಯಾವುದ್ರ ಗುಣಲಕ್ಷಣಗಳೇನು, ಅದಕ್ಕೆ ಬಿಹೇವಿಯರ್ ಏನಿದೆ, ಸೊ ಅದಕ್ಕೆ ಯಾವ ಥರದ ಲೋಡ್ ಹಾಕಿದರೆ ಸೂಕ್ತ ಅಂತಕ್ಕಂಥದ್ದನ್ನು ನಾವು ಈ ಕ್ಲಾಸ್ನಲ್ಲಿ ತಿಳ್ಕೊಂಡಂಗೆ ಆಗುತ್ತೆ. ಸೊ ಇದೆಲ್ಲವನ್ನು ಕೂಡ ನೀವು ಗಮನಿಸಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಎ DC ಕಾಂಪೌಂಡ್ ಮೋಟಾರ್ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.